ಎವ್ರಿವನ್, ವೆಲ್ಕಮ್ ಟು ಹರಿಪೀಡಿಯಾ. ಇವತ್ತಿನ ದಿನ ನಾವು ಒಂದು ಮಿಸ್ಟೀರಿಯಸ್ ಕಥೆನ ನೋಡ್ತಿದೀವಿ. ಹೇಳ್ಬೇಕು ಅಂತಂದ್ರೆ ಆ ಕೇಸಲ್ಲಿ ಆ ಸ್ಟೋರಿಯಲ್ಲಿ ಬರೋ ಹುಡುಗಿ ರಾಕ್ಷಸಿ ಅಂತಾನೆ ಹೇಳ್ಬೋದು. ಈ ತರ ಯಾರಾದ್ರೂ ಒಂದು ಹ್ಯೂಮನ್ ಬೀಯಿಂಗ್ ಇದ್ರೆ ಅವ್ರನ್ನ ನಾವು ಸೈಕೋ ಅಂತಾನೆ ಹೇಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಹುಡುಗಿ ಅಂತಂದ್ರೆ ಆ ಹುಡುಗಿಗೆ ಏನೇನೆಲ್ಲ ಕ್ವಾಲಿಟೀಸ್ ಇರಬೇಕು ಅದಕ್ಕೆ ಡೈರೆಕ್ಟ್ ಆಗಿ ಆಪೋಸಿಟ್ ಆಗಿರ್ತಾರೆ ಅವರು. ಇವಾಗ ನಮಗೆ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಗೆ ಏನೇನೆಲ್ಲ ಆಸೆ ಇರುತ್ತೋ ಅದೆಲ್ಲ ಇಲ್ಲದೆ ಅದಕ್ಕೆ ಡೈರೆಕ್ಟ್ ಆಗಿ ಆಪೋಸಿಟ್ ಆಗಿರ್ತಾರೆ. ಈ ತರ ಆಪೋಸಿಟ್ ಆಗಿರೋರ್ನ ನಾವೇನಂತ ಹೇಳ್ಬೇಕು? ಮೆಂಟಲ್ ಅಂತಾನೆ ಹೇಳ್ಬೇಕಲ್ವಾ. ಈ ತರ ಒಂದು ಮೆಂಟಲ್ ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಈ ತರ ಮನೆಯಲ್ಲಿ ಇಟ್ಕೊಂಡಿದ್ರೆ ಪಬ್ಲಿಕ್ ಗೆ ಏನೇನೆಲ್ಲ ಅವ್ರು ಟಾರ್ಚರ್ ಕೊಡ್ತಿದ್ದಾರೆ, ಆ ತರ ಟಾರ್ಚರ್ ಅಲ್ಲಿ ಮರ್ಡರ್ಸ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಹೇಳ್ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅಲ್ಲ, ಒಂದು ರಿಯಲ್ ಸ್ಟೋರಿನೇ ನಡೆದಿದೆ. ಎಲಿಜಬೆತ್ ಅಂತ ಒಂದು ಚಿಕ್ಕ ಹುಡುಗಿನ ಅವ್ರ ಮನೆಗೆ ಇನ್ವೈಟ್ ಮಾಡಿರ್ತಾರೆ. ಹೇಳ್ಬೇಕು ಅಂತಂದ್ರೆ ನಾನು ರಾಕ್ಷಸಿ ಅಂತ ಹೇಳಿದ್ದೆ ಅಲ್ವಾ, ಆ ಹುಡುಗಿ ಹೆಸರು ಎಲಿಸಾ. ಇವಾಗ ಆ ಎಲಿಸಾಗೆ ಒಂದು ತಂಗಿ ಇರ್ತಾಳೆ. ಆ ತಂಗಿ ಹೆಸರು ಎಮಾ ಅಂತ ಹೇಳ್ತಾರೆ. ಎಲಿಜಬೆತ್ ನ ಎಮಾ ಅವ್ರ ಮನೆಗೆ ಇನ್ವೈಟ್ ಮಾಡಿರ್ತಾಳೆ. ಹೇಳ್ಬೇಕು ಅಂತಂದ್ರೆ ಅವ್ರ ಮನೆಗೆ ಆಟ ಆಡೋದಕ್ಕೆ ಬಾ ಅಂತ ಕರೆದಿರ್ತಾಳೆ. ಅವ್ರ ಮನೆಗೆ ಹೋಗ್ತೀನಿ, ಓಕೆ ನಾನು ಎಮಾ ಮನೆಗೆ ಹೋಗ್ತೀನಿ ಅಂತ ಅವ್ರ ಮಮ್ಮಿ ಹತ್ರ ಹೇಳ್ಬಿಟ್ಟು ಇವ್ರು ಹೋಗ್ತಾಳೆ. ನಾನು 4 ಗಂಟೆಗೆಲ್ಲ ನಾನು ಮನೆಗೆ ವಾಪಸ್ ಬಂದ್ಬಿಡ್ತೀನಿ ಅಂತ ಅಶ್ಯೂರ್ ಮಾಡಿ ಹೋಗಿರ್ತಾಳೆ. ಇವಾಗ 5 ಗಂಟೆ ಆಗಿರುತ್ತೆ, ಇನ್ನ ಎಲಿಜಬೆತ್ ಮನೆಗೆ ಬಂದಿರಲ್ಲ. ಅದು ಏನಕ್ಕೆ ಅಂತ ತುಂಬಾನೇ ಮಿಸ್ಟೀರಿಯಸ್ ಆಗಿರುತ್ತೆ. ಹೇಳ್ಬೇಕು ಅಂತಂದ್ರೆ ಆ ಎಮಾ ಅವ್ರ ಮನೆಗೆ ಕೂಡ ಹೋಗಿ ಹುಡುಕ್ತಾರೆ, ಬರೋ ದಾರಿಯಲ್ಲಿ ಕೂಡ ಹುಡುಕ್ತಾರೆ, ಆದ್ರೆ ಎಲ್ಲೂ ಸಿಗಲ್ಲ. ಈ ತರ ನಾಪತ್ತೆ ಆಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವ್ರ ಅಮ್ಮ ಡೈರೆಕ್ಟ್ ಆಗಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಅವ್ರ ಅಕ್ಕ ಅಲಿಸಾನೇ ಅವಳನ್ನ ಸಾಯಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಸರಿ, ಓಕೆ, ಆ ಅಲಿಸಾ ಏನಕ್ಕೆ ಅವ್ರಿಗೆ ಸಾಯಿಸಬೇಕು, ಏನಕ್ಕೆ ಈ ತರ ಎಲ್ಲ ಮಾಡ್ತಿದ್ದಾರೆ, ಈ ತರ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಏನ್ ಖುಷಿ ಸಿಗುತ್ತೆ ಅಂತ ನಾವು ನೋಡೋಣ. ಬಟ್ ಇದೆಲ್ಲದಕ್ಕಿಂತ ಮುಂಚೆ ನೀವೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಆವಾಗ ತಾನೇ ನಾನು ಪೋಸ್ಟ್ ಮಾಡೋ ಡೈಲಿ ಒಂದು ವಿಡಿಯೋ ನಿಮಗೆ ಬಂದು ಸೇರುತ್ತೆ. ಈ ಇನ್ಸಿಡೆಂಟ್ ಯಾವಾಗ ನಡೆದಿರುತ್ತೆ ಅಂತಂದ್ರೆ ಅಕ್ಟೋಬರ್ 21, 2009 ಅಲ್ಲೇ ನಡೆದಿರುತ್ತೆ. ಇವಾಗ ಅಲಿಸಾ ಅವ್ರ ತಂಗಿನ ಕನ್ವಿನ್ಸ್ ಮಾಡ್ತಾಳೆ. FBI ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಅಲಿಸಾ ಅವ್ರ ತಂಗಿ ಎಮಾನ ಕನ್ವಿನ್ಸ್ ಮಾಡಿ ಎಲಿಜಬೆತ್ ನ ನಿನ್ ಮನೆಗೆ ಕರ್ಕೊಬಾ, ನಾವು ಆಚೆ ಕಡೆ ಎಲ್ಲಾದ್ರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಮನೆಗೆ ಕರ್ಸಿಡ್ತಾಳೆ. ಇವಾಗ ಹೇಳ್ಬೇಕು ಅಂತಂದ್ರೆ ಎಮಾ ನೀನ್ ತಿರ್ಗಾ ವಾಪಸ್ ಹೋಗಮ್ಮ ನಿನ್ ಮನೆಗೆ ಅಂತ ಎಮಾನ ಮನೆಗೆ ಕಳಿಸ್ಬಿಟ್ಟು ಇವಾಗ ಎಲಿಜಬೆತ್ ನ ಮಾತ್ರ ಸೆಪರೇಟ್ ಆಗಿ ಒಂದು ಫಾರೆಸ್ಟ್ ಒಳಗೆ ಕರ್ಕೊಂಡು ಹೋಗಿ ಅವಳನ್ನ ಸಾಯಿಸಿದಾಳೆ. ಹೆಂಗೆ ಸಾಯಿಸಿದಾಳೆ ಅಂತ ಹೇಳ್ಬೇಕು ಅಂತಂದ್ರೆ ತುಂಬಾ ಡಿಸ್ಕ್ರಿಪ್ಟಿವ್ ಆಗಿ ಹೇಳ್ಬೇಕು. ಈ ತರ ಸಾಯಿಸೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಅಂತ ಹೇಳ್ಬೋದು. ಪಾಪ ಚಿಕ್ಕ ಹುಡುಗಿ ಇವಾಗ ಅವಳ ಕತ್ತನ ಫುಲ್ ಟೈಟ್ ಆಗಿ ಒಂದು ಕೈಯಲ್ಲಿ ಹಿಡ್ಕೊಂಡು ಮತ್ತೆ ಒಂದು ಚಾಕು ತಗೊಂಡು ಹಾರ್ಟ್ ಗೆ ಒಂದು 6 ಸಲ ಚಕಾಕ್ 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 ಅಂತ ಚುಚ್ಚಿದಾಳೆ. ಹೇಳ್ಬೇಕು ಅಂತಂದ್ರೆ ಹಾರ್ಟ್ ಇಂದ ಆಚೆ ಕಡೆ ಬ್ಲಡ್ ಬರೋವಾಗ ಅವಳ ಮುಖ ತಗೊಂಡೋಗಿ ಅಲ್ಲಿ ಇಟ್ಟಿದ್ದಾಳೆ. ಆ ಮುಖ ಮೇಲೆ ಫುಲ್ ಬ್ಲಡ್ ಎಲ್ಲ ಬಂದಿದ್ಮೇಲೆ ಅವಳು ಫುಲ್ ಖುಷಿಯಲ್ಲಿ ತೇಲಾಡ್ತಿದ್ದಾಳೆ ಅಂತ ಹೇಳ್ಬೋದು. ಏನಕ್ಕೆ ಅವಳೊಂದು ದೊಡ್ಡ ಸೈಕೋ. ಅವಳು ಏನಕ್ಕೆ ಸೈಕೋ ಆಗಿದ್ದಾಳೆ ಅಂತ ನಾನು ಹೇಳ್ತೀನಿ. ಈ ತರ ಹುಡುಗಿರೋ ನನ್ ಕಂಡ್ರೆ ಇಷ್ಟ ಆಗಲ್ಲ. ಸೀರಿಯಸ್ಲಿ ಹೇಳ್ಬೇಕು ಅಂತಂದ್ರೆ ಯಾರಿಗೂ ಇಷ್ಟ ಆಗಲ್ಲ. ಮರ್ಡರ್ ಹತ್ರ ಹೋಗಿ ಮಾತಾಡ್ಬೇಕು ಅಂತಂದ್ರೆ, ಮರ್ಡರ್ ಹತ್ರ ಹೋಗಿ ಫ್ರೆಂಡ್ಶಿಪ್ ಇಟ್ಕೋಬೇಕು ಅಂತಂದ್ರೆ ದೊಡ್ಡ ಹೆಡ್ಡೇಕೆ. ಇದೇ ತರ ಪಾಪ ಎಲಿಜಬೆತ್ ಹೋಗಿ ಅವಳ ಜೊತೆ ಆಟರ್ನ ಅಂತ ಅನ್ಕೊಂಡು ಹೋದ್ರೆ ಅವಳು ಒಂದು ಫಾರೆಸ್ಟ್ ಒಳಗೆ ಕರ್ಕೊಂಡು ಹೋಗಿ ಅವಳನ್ನ ಸಾಯಿಸಿದಾಳೆ. ಈ ತರ ಸಾಯಿಸೋವಾಗ ಅವಳಿಗೆ ಏನೋ ಖುಷಿ ಬರುತ್ತೆ. ಆ ಖುಷಿ ಏನಕ್ಕೆ ಅಂತ ನಾವು ನೋಡೋಣ. ಇನ್ನ FBI ಏನ್ ಮಾಡ್ತಾರೆ ಅಂತಂದ್ರೆ ಅವಳ ರೂಮ್ ನ ಫುಲ್ ಕ್ಲೀನ್ ಆಗಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿರೋದ್ರಲ್ಲಿ ಅವ್ರಿಗೆ ಒಂದು ನೋಟ್ ಸಿಗುತ್ತೆ. ಆ ನೋಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಐ ಕಟ್ ಟು ಸಿ ಬ್ಲಡ್ ಬಿಕಾಸ್ ಐ ಲೈಕ್ ಇಟ್ ಅಂತ ಬರೆದಿರ್ತಾಳೆ. ಹೇಳ್ಬೇಕು ಅಂತಂದ್ರೆ ಅವಳಿಗೆ ಬ್ಲಡ್ ಕಣ್ಣಾರೆ ನೋಡೋದು ತುಂಬಾನೇ ಇಷ್ಟ ಆಗುತ್ತೆ. ಬ್ಲಡ್ ಸ್ಮೆಲ್, ಬ್ಲಡ್ ಅರೋಮಾ, ಬ್ಲಡ್ ಟೇಸ್ಟ್ ಈ ತರ ಎಲ್ಲ ತುಂಬಾನೇ ಇಷ್ಟ ಆಗಿದೆ ನನಗೆ ಅಂತ ಬರೆದಿರ್ತಾಳೆ. ಈ ತರ ಹೇಳ್ಬೇಕು ಅಂತಂದ್ರೆ ಆ ತರ ಬರೆಯೋರ್ನ ಏನಂತ ಹೇಳಕ್ಕಾಗತ್ತೆ? ಹೇಳೋದಕ್ಕೆ, ಡಿಸ್ಕ್ರೈಬ್ ಮಾಡೋದಕ್ಕೆ ಆಗದೆ ಇರೋ ಪರ್ಸನಾಲಿಟಿನೇ ಅಂತವ್ರು. ಬೇರೊಬ್ರು ಬ್ಲಡ್ ನೋಡೋದು ಮಾತ್ರ ಖುಷಿ ಇಲ್ಲ, ತನಗೆ ತಾನ ಬ್ಲಡ್ ನೇ ನೋಡೋದು ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ಕೊಂಡು ಅವಳು ಏನ್ ಮಾಡ್ತಿದ್ದಾಳೆ ಅಂತಂದ್ರೆ ನಾನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ, ಅದು ಎಷ್ಟು ಕ್ರಿಯೇಟಿವ್ ಆಗಿರುತ್ತೆ, ನಾನು ಸತ್ತಿ ನೋಡ್ತೀನಿ, ಅದು ಚೆನ್ನಾಗಿರ್ಬೇಕು ಏನೋ ಅಂತ ಅನ್ಕೊಂಡು ಅವಳು ಒಂದಿನ ಚಾಕು ತಗೊಂಡು ಅವಳ ಕತ್ತನ್ನ ಲೈಟ್ ಆಗಿ ಕಟ್ ಮಾಡ್ಕೊಂಡಿದ್ದಾಳೆ. ಆವಾಗ ಅಲ್ಲಿಂದ ಬರೋ ಬ್ಲಡ್ ಅನ್ನ ತಗೊಂಡು ಅವ್ರು ಲಿಕ್ ಮಾಡಿ ತಿಂದಿದ್ದಾರೆ. ಹೇಳ್ಬೇಕು ಅಂತಂದ್ರೆ ಇದು ಮಾತ್ರ ಇಲ್ಲ, ಅವ್ರ ಫ್ರೆಂಡ್ಸ್ ಹತ್ರ ಕೇಳಿದಾಗ ಏನ್ ಹೇಳ್ತಾರೆ ಅಂತಂದ್ರೆ ಅವಾಗ ಪೆನ್ಸಿಲು ಪೆನ್ ಎಲ್ಲ ತಗೊಂಡು ಕೈಯಲ್ಲಿ ಅಲ್ಲಲ್ಲಿ ಚುಚ್ಕೊಂಡು ರಕ್ತ ಬರೋ ತರ ಮಾಡ್ಕೋತಾಳೆ. ಅವಳ ಬಾಡಿಯಲ್ಲಿ ನೋಡಿದ್ರೆ ಎಲ್ಲಾ ಕಡೆ ಊನ್ಸೆ ಇರುತ್ತೆ. ಅವಳಿಗೆ ಅದೇನ್ ಖುಷಿನೋ ಏನೋ ನೋವನ್ನ ನೋಡೋದಕ್ಕೆ ಅಂತ ಹೇಳ್ತಾರೆ. FBI ಅವ್ರ ಇನ್ವೆಸ್ಟಿಗೇಷನ್ ನ ಇನ್ನ ತುಂಬಾ ಟೈಟ್ ಆಗಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇವಾಗ ಎಲಿಜಬೆತ್ ನ ಕಂಡಿಡಿಯೋದ್ರಲ್ಲಿ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದಿರುತ್ತೆ. ಆ ಸಿಟಿಯಲ್ಲಿ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಚಿಕ್ಕದಾಗಿರುತ್ತೆ ಆ ಊರು. ಅಲ್ಲಿ ಇಲ್ಲಿ ಓಡಾಡ್ಬೇಕಂತಂದ್ರು ಒಂದು 100 ಮನೆ ಇರುತ್ತೆ ಅದರೊಳಗೆ. ಇವಾಗ ಈ 100 ಮನೆನ ದಾಟಿ ಹೋಗ್ಬೇಕು ಅಂತಂದ್ರೆ ಎಲಿಜಬೆತ್ ಅವ್ರ ಮನೆಗೂ ಮತ್ತೆ ಎಮಾ ಅವ್ರ ಮನೆಗೂ ಒಂದು 10 ಮನೆ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಇಷ್ಟು 10 ಮನೆದ್ರಲ್ಲಿ ಹೋಗಿ ಬರ್ಬೇಕು, ಇಲ್ಲ ಅಂತಂದ್ರೆ ಅಲ್ಲೇ ಎಲ್ಲಾದ್ರೂ ಆಟ ಆಡ್ಬೇಕು ಅಂತಂದ್ರೆ ಸ್ವಲ್ಪ ಏರಿಯಾನೇ ಕವರ್ ಆಗಿರುತ್ತೆ. ಪ್ರಾಬಬ್ಲಿ ಒಂದು 40-50 ಮನೆ ಒಳಗೇನೆ ಮರ್ಡರ್ ಇದಾನೆ ಅಂತ FBI ಅವರು ಕಂಡುಹಿಡಿತಾರೆ. ಇವಾಗ ಅಲಿಸಾ ಅವ್ರ ರೂಮ್ ನ ಇನ್ನೂ ತುಂಬಾ ಡೀಪ್ ಆಗಿ ಎಸ್ಕಲೇಟ್ ಮಾಡಿ ನೋಡಿದ್ರೆ ಅಲ್ಲಿ ಅಲಿಸಾ
ಅದು ಡೈರಿ ಸಿಗುತ್ತೆ. ಹೇಳ್ಬೇಕು ಅಂತಂದ್ರೆ ಎಲಿಜಬೆತ್ ಯಾವತ್ತಿನ ದಿನ ಮಿಸ್ ಆಗಿ ಹೋಗಿದ್ದಾಳೋ ಆವತ್ತಿನ ದಿನ ಆ ಡೈರಿಯಲ್ಲಿ ಬರ್ದಿಕ್ಕಿರೋದು ಮಿಸ್ ಆಗಿ ಹೋಗಿದೆ. ಅದನ್ನ ಫುಲ್ ಪೆನ್ ಅಲ್ಲಿ ಸ್ಕ್ರಾಚ್ ಮಾಡಿ ಬರ್ದಿಕ್ಕಿದ್ದಾಳೆ. ಇವಾಗ ಇದನ್ನ ಹೆಂಗೆ ಕಂಡುಹಿಡಿತಾರೆ FBI ಅವರು? ಈ ಪೇಪರ್ ನ ಸಪರೇಟ್ ಆಗಿ ಕಿತ್ತಿ ಇದನ್ನ ಸ್ಕ್ಯಾನ್ ಮಾಡಿ ನೋಡ್ತಾರೆ. ಸ್ಕ್ಯಾನ್ ಮಾಡಿ ನೋಡಿದಾಗ ಅದರಲ್ಲಿರೋದು ತುಂಬಾ ಕ್ರೂಯಲ್ ಆಗಿ ಬರ್ದಿರ್ತಾರೆ. ಹೇಳ್ಬೇಕು ಅಂತಂದ್ರೆ ನಾನು ಅವಳನ್ನ ಸೆಪರೇಟ್ ಆಗಿ ಒಂದು ಫಾರೆಸ್ಟ್ ಒಳಗೆ ಕರ್ಕೊಂಡು ಹೋದ್ಮೇಲೆ ನನಗೆ ಆಸೆ ಆಗ್ತಿತ್ತು ಅವಳ ಥ್ರೋಟ್ ನ ಕಚ್ಚಬೇಕು ಅಂತ. ನಾನು ಅವಳ ಥ್ರೋಟ್ ನ ಕಚ್ಚಿ ಸೆಪರೇಟ್ ಆಗಿ ತೆಗೆದಿದ್ಮೇಲೆ ರಕ್ತ ಫುಲ್ ಬರ್ತಿತ್ತು. ಅದೆಷ್ಟು ಚೆನ್ನಾಗಿತ್ತು ಅಂತ ನಾನು ಡಿಸ್ಕ್ರೈಬ್ ಮಾಡಕ್ ಆಗ್ತಿಲ್ಲ. ಆಮೇಲೆ ಅವಳ ಹಾರ್ಟ್ ಗೆ ನಾನು 6 ಟೈಮ್ಸ್ ಫುಲ್ ಚಾಕು ತಗೊಂಡು ಚುಚ್ಚಿದ್ದೆ, ನಮ್ಮ ಮನೆಯಿಂದಾನೇ ತಗೊಂಡು ಹೋಗಿದ್ದೆ ಆ ಚಾಕುನು ಅಂತ ಡಿಸ್ಕ್ರೈಬ್ ಮಾಡ್ತಾಳೆ. ಹೇಳ್ಬೇಕು ಅಂತಂದ್ರೆ ಇದನ್ನೆಲ್ಲ ಮಾಡ್ಬಿಟ್ಟು ಇವಳು ಸೆಪರೇಟ್ ಆಗಿ ಪಬ್ಗೆ ಹೋಗಿ ಅಲ್ಲಿ ಎಣ್ಣೆ ಹೊಡ್ಕೊಂಡು ಜಾಲಿಯಾಗಿ ಡ್ಯಾನ್ಸ್ ಆಡ್ಕೊಂಡು ಹುಡುಗರ ಜೊತೆ ಆಮೇಲೆ ಚರ್ಚ್ಗೂ ಬೇರೆ ಹೋಗಿ ಸಾರಿ ಬೇರೆ ಕೇಳಿದಾಳಂತೆ. ಏನಕ್ಕೆ? ಮರ್ಡರ್ ಮಾಡಿರೋದಕ್ಕೆ. ಎಲ್ಲ ಸಾರಿ ಕೇಳ್ಬಿಟ್ರೆ ಎಲ್ಲ ಮುಗಿದು ಬಿಡತ್ತೆ ಅಂತ ತಿಳ್ಕೊಂಡಿದ್ದಾಳೆ ಇವಳು. ಹೇಳ್ಬೇಕು ಅಂತಂದ್ರೆ ಇದಕ್ಕಿಂತ ಮುಂಚೆ ಇನ್ನ ಏನೇನೆಲ್ಲ ಮರ್ಡರ್ಸ್ ಮಾಡಿದಾರೋ ಹೇಳೋದಕ್ಕಾಗಲ್ಲ. ಈ ತರ ಅನ್ಡಿಸ್ಕ್ರೈಬಬಲ್ ಮರ್ಡರರ್ಸ್ ನ ನಾವು ಎಲ್ಲ ಮರ್ಡರ್ಸ್ ಜೊತೆನೂ ನಾವು ಇನ್ವೆಸ್ಟಿಗೇಟ್ ಮಾಡ್ಬೇಕಾಗುತ್ತೆ. ಟೋಟಲಿ ಈ ಕೇಸ್ ಒಂದು 5 days ಇನ್ವೆಸ್ಟಿಗೇಷನ್ ಅಂತ ಹೇಳ್ಬೋದು. FBI ಅವರು ತುಂಬಾನೇ ಕಷ್ಟಪಟ್ಟು 5 ದಿನಾನು ವರ್ಕ್ ಮಾಡ್ತಿರ್ತಾರೆ. 5 ದಿನ ವರ್ಕ್ ಮಾಡೋದ್ರಲ್ಲಿ ಅವ್ರಿಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಆ ಡೈರಿಯಲ್ಲೇ ಬರ್ದಿರ್ತಾಳೆ, ನನಗೆ ಹಲ್ಲ ತೋಡೋದು ತುಂಬಾನೇ ಇಷ್ಟ ಅಂತ. ಆ ಮನೆ ಸುತ್ತಮುತ್ತ ನೋಡಿದ್ರೆ ಅರೌಂಡ್ 10 to 15 ಹೋಲ್ಸ್ ಅವಳು ಆಲ್ರೆಡಿ ಮಾಡಿಕ್ಕಿರ್ತಾಳೆ. ಅರೌಂಡ್ 9 feet ಕೂಡ ಅದು ಉದ್ದ ಕೆಳಗೆ ಹೋಗಿದೆ ಅಂತ ಡಿಸ್ಕ್ರೈಬ್ ಮಾಡಿರ್ತಾಳೆ. ಇವಾಗ ಆ ತರ ಒಂದು ಹೋಲ್ ಅಲ್ಲಿ ಡಿಗ್ ಮಾಡಿ ನೋಡಿದಾಗ ಅಲ್ಲಿ ಇರುತ್ತೆ ಎಲಿಜಬೆತ್ ಅವ್ರದ್ದು ಡೆಡ್ ಬಾಡಿ. ಅಲ್ಲಿ ಎಲ್ಲೋ ಫಾರೆಸ್ಟ್ ಅಲ್ಲಿ ಮರ್ಡರ್ ಮಾಡಿ ತಿರ್ಗಾ ತಗೊಬಂದು ಅದೇ ಹೋಲ್ ಒಳಗೆ ಹಾಕಿದ್ದಾಳೆ ಇವಳು. ಹೇಳ್ಬೇಕು ಅಂತಂದ್ರೆ ಅವಳು ಅಷ್ಟೊಂದು ಚಾಲು ಆಗಿದ್ದಾಳೆ. ಯಾರು ನೋಡಿಲ್ಲ ಇವಳು ಮರ್ಡರ್ ಮಾಡಿರೋದನ್ನ, ಯಾರು ನೋಡಿಲ್ಲ ಇವಳು ಅವಳನ್ನ ಮುಚ್ಚಾಕೋದನ್ನ. ಇಷ್ಟೊಂದೆಲ್ಲ ಪ್ಲಾನ್ ಮಾಡಿದಾಳೆ ಅಂತಾನೆ ಹೇಳ್ಬೋದು. ಈ ತರ ಪ್ರೀ ಪ್ಲಾನ್ಡ್ ಮರ್ಡರರ್ಸ್ ಆಚೆ ಕಡೆ ಬಿಟ್ರೆ ಇನ್ನ ಜಾಸ್ತಿ ಮರ್ಡರ್ಸ್ ಎಲ್ಲ ಮಾಡ್ತಾರೆ ಅಂತ ಅನ್ಕೊಂಡು ಅವಳನ್ನ ಕರ್ಕೊಂಡು ಹೋಗಿ ಜೈಲೊಳಗೆ ಹಾಕ್ತಾರೆ. ಇದು ಮಾತ್ರ ಇಲ್ಲದೆ ಜಜ್ಮೆಂಟ್ ಏನ್ ಬರುತ್ತೆ ಅಂತಂದ್ರೆ ಎಲಿಜಬೆತ್ ಅವ್ರ ಡೆತ್ ಗೆ ಇವರು ಅಪ್ರಾಕ್ಸಿಮೇಟ್ಲಿ $5 million ನ ಅವ್ರಿಗೆ ಕೊಡ್ಬೇಕು. ಹಂಗ್ ಕೊಡ್ತಿಲ್ಲ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಅದಕ್ಕೆ 9% ಇಂಟ್ರೆಸ್ಟ್ ಹಾಕಿ ಅವ್ರಿಗೆ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾರೆ ಜಜ್ಮೆಂಟ್ ಅವರು. ಇವಾಗ ಏನೇ ಪ್ರಾಣ ಹೋಗ್ಲಿ ಅದಕ್ಕೆ ದುಡ್ಡು ಕೊಟ್ರೆ ಈಕ್ವಲೈಸ್ ಮಾಡ್ಬಿಡಬಹುದು ಅಂತ ಏನ್ ಜಜ್ಮೆಂಟ್ ಇದೆಯೋ ಏನೋ ಅದು ನನ್ನ ಕೈಯಲ್ಲಿ ಸೀರಿಯಸ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಇವಾಗ ಅವಳ ಮಗಳಿದ್ರೆ ಆಟ ಆಡೋದು ದಿನ ಅವಳ ಲೈಫ್ ಸ್ಟೈಲ್ ತುಂಬಾನೇ ಚೇಂಜ್ ಆಗ್ತಿತ್ತು. ಅವಳ ಜೊತೆ ಆ ಪ್ರೀತಿ ಇರೋದೇ ಬೇರೆ, ಆದ್ರೆ ದುಡ್ಡು ಅವ್ರ ಜೊತೆ ಇರೋದೇ ಬೇರೆ. ಅದಕ್ಕೂ ಈಕ್ವಲೈಸ್ ಮಾಡೋದಕ್ಕೆ ಆಗಲ್ಲ. ಹೇಳ್ಬೇಕು ಅಂತಂದ್ರೆ ಆ ತರ ಜಜ್ಮೆಂಟ್ ಒಂದು ಕೊಡೋದು ಸೀರಿಯಸ್ಲಿ ಅದು ಬೇರೆ ಲೆವೆಲ್. ಇವಾಗ ಆ ತರ ಜಜ್ಮೆಂಟ್ ಕೊಟ್ಟಿದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ನಮ್ಮ ಇಂಡಿಯನ್ ಮನಿ ಪ್ರಕಾರ ಹೇಳ್ಬೇಕು ಅಂತಂದ್ರೆ 35 crores ಅವ್ರು ಕೊಡ್ಬೇಕು. ಅರೌಂಡ್ 9% ಇಂಟ್ರೆಸ್ಟ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರು. ಮಂತ್ಲಿ 5 lakhs ಅವ್ರು ಕೊಡ್ಬೇಕಾಗುತ್ತೆ. ಹೇಳ್ಬೇಕು ಅಂತಂದ್ರೆ ಈ ಪ್ಯಾರೆಂಟ್ಸ್ ಅವ್ರನ್ನ ಬೆಳೆಸಿದಾರಲ್ವಾ, ಆ ಬೆಳೆಸೋ ರೀತಿ ಕೂಡ ಸರಿ ಇಲ್ಲ. ದಿನ ಅಟ್ಲೀಸ್ಟ್ 3 hours 4 hours ಆದ್ರೆ ಅವ್ರ ಮಕ್ಕಳ ಜೊತೆ ಅವ್ರು ಸ್ಪೆಂಡ್ ಮಾಡಿದ್ರೆ ಆಬ್ವಿಯಸ್ಲಿ ಅವ್ರು ಆ ತರ ಎಲ್ಲ ಥಿಂಕ್ ಮಾಡ್ತಿರ್ಲಿಲ್ಲ. ಏನ್ ಮಾಡ್ತಿದ್ದಾಳೆ ಇವಳು? ಅವಳ ರೂಮ್ಗೆ ಸೆಪರೇಟ್ ಆಗಿ ಒಂದು ರೂಮ್ ಕೊಟ್ಬಿಡ್ತಾರೆ. ಏನ್ ಫೋನ್ ಯೂಸ್ ಮಾಡ್ತಾರೋ, ಏನ್ ಪೆನ್ ಯೂಸ್ ಮಾಡ್ತಾರೋ, ಏನ್ ಕಿತ್ತಾಕ್ತಾರೋ, ಏನ್ ಮಾಡ್ತಾರೋ ಅವ್ರಿಗೆ ಟಚ್ ಇರೋದಿಲ್ಲ. ಈ ತರ ಟಚ್ ಇಲ್ಲದೆ ಇರೋದ್ರಿಂದ ಪ್ಯಾರೆಂಟ್ಸ್ ಇಂದ ತುಂಬಾ ದೂರನೇ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂತ ಪ್ಯಾರೆಂಟ್ಸ್ ಗೆ ಗೊತ್ತಾಗಲ್ಲ. ಇವಾಗ ಇವ್ರನ್ನ ಟ್ರೀಟ್ ಮಾಡೋದಕ್ಕೂ ಆಗಲ್ಲ ಪ್ಯಾರೆಂಟ್ಸ್ ಕೈಯಲ್ಲಿ. ಈ ತರ ಸಿಚುವೇಶನ್ ಫಾರಿನ್ ಅಲ್ಲಿ ಇದೆ. ಇನ್ನು ಫ್ಯೂಚರ್ ನಮ್ ಇಂಡಿಯಾದಲ್ಲೂ ಇದೇ ತರ ಬರುತ್ತೆ ಅಂತ ಹೇಳ್ಬೋದು. ಈ ತರ ಪ್ಯಾರೆಂಟ್ಸ್ ಇಂದ ದೂರ ಚಿಕ್ಕ ಮಕ್ಕಳನ್ನ ಯಾವತ್ತಿನ ದಿನಾನು ದೂರ ಮಾಡೋದಕ್ಕೆ ಹೋಗ್ಬೇಡಿ. ಈ ತರ ದೂರ ಮಾಡ್ತಾ ಏನಾಗುತ್ತೆ ಅಂತಂದ್ರೆ ಅವ್ರ ಒಳಗೆ ತುಂಬಾನೇ ಬ್ಯಾಡ್ ಕ್ವಾಲಿಟೀಸ್ ಇನ್ಕ್ರೀಸ್ ಆಗುತ್ತೆ, ಗುಡ್ ಕ್ವಾಲಿಟೀಸ್ ತುಂಬಾನೇ ಕಡಿಮೆ ಆಗಿರುತ್ತೆ. ಸೊ ಅದರಿಂದ ಅಟ್ಲೀಸ್ಟ್ ದಿನ ಒಂದು 3 hours ಆದ್ರೆ ನಿಮ್ಮ ಮಕ್ಕಳ ಜೊತೆ ನೀವು ಸ್ಪೆಂಡ್ ಮಾಡಿ. ಆ 3 hours ಒಳಗೆ ಅವ್ರು ಏನ್ ಥಿಂಕ್ ಮಾಡ್ತಿದ್ದಾರೆ ಅಂತ ನಿಮ್ಮ ಹತ್ರ ರಿವೀಲ್ ಮಾಡ್ತಾರೆ. ದಿಸ್ ಇಸ್ ಫಾರ್ ಶ್ಯೂರ್. ಇದು ಪ್ರೂವನ್ ಆಗಿರೋದ್ರಿಂದಾನೇ ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ. ಸೊ ನೀವು ಎಷ್ಟೇ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೋ ಚಿಕ್ಕ ಮಕ್ಕಳ ಜೊತೆ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿ. ಅವ್ರನ್ನ ರಾಂಗ್ ರೂಟ್ ಅಲ್ಲಿ ಹೋಗೋದ್ರಿಂದ ಡೈವರ್ಟ್ ಮಾಡಿ ಅವ್ರನ್ನ ಕರೆಕ್ಟ್ ಆಗಿರೋ ರೂಟ್ ಅಲ್ಲಿ ಕಳಿಸಿ. ಸೊ ಇದರಿಂದ ಅವ್ರ ಫ್ಯೂಚರ್ ಮಾತ್ರ ಬ್ರೈಟ್ ಇರಲ್ಲ, ನಾವು ಕೂಡ ಎಷ್ಟೊಂದು ನೆಮ್ಮದಿಯಾಗಿರ್ಬೋದು ವಯಸ್ಸಾದ್ಮೇಲೆ. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಆಬ್ವಿಯಸ್ಲಿ ನೀವು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀರಾ. ಪ್ರಾಬಬ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಇಷ್ಟ ಇದ್ರೆ ಒಂದು ಲೈಕ್ ಹಾಕಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ.